ಪಾನಾದರ್ಥಶ್ಚ ಧರ್ಮಶ್ಚ ಕಾಮಶ್ಚ ಪರಿಹೀಯತೆ. ಈ ಪಾನ ಅನ್ನೋದು ವೀರಪಾಣ ಅಂತಿದೆ. ಯುದ್ಧದಲ್ಲಿ ಹೋಗುವಾಗ ಆ ಹೊಡೆತ ಬಡಿತಗಳ ನೋವನ್ನು ಮರೆತು ಉತ್ಸಾಹದಿಂದ ಮುನ್ನುಗ್ಲಿಕ್ಕೋಸ್ಕರ ಅವರಿಗೆ ಒಂದಿಷ್ಟು ಜವಾಬ್ದಾರಿಯ ದೃಷ್ಟಿಯಿಂದ ಇದೆ. ಇದು 24 ಗಂಟೆ ಕೆಲವೊಮ್ಮೆ ಹೇಳೋದು ಬೇಜಾರಾದಾಗ ಮಾತ್ರ ಕುಡಿತಾರೆ, ಆದರೆ ಪಾಪ ಯಾವಾಗಲೂ ಬೇಜಾರಲ್ಲೇ ಇರ್ತಾರೆ ಅಂತ. ಇದು ದುಸ್ಥಿತಿ. ಇಂಥ ದುಸ್ಥಿತಿಯಲ್ಲಿದ್ದಾನೆ ನಿನ್ನ ಸುಗ್ರೀವ. ಅವನನ್ನೇನು ಮಾಡಬೇಕೀಗ? ಪಾನ ಅನ್ನೋದು ಯಾವ ಕಾರಣಕ್ಕೂ ಕೂಡ ಧರ್ಮಾರ್ಥ ಸಿದ್ಧ್ಯರ್ಥಂ, ಒಬ್ಬನ ಬದುಕಿನಲ್ಲಿ ಧರ್ಮ ಅರ್ಥಗಳು ಸಿದ್ಧಿ ಆಗಬೇಕು ಅಂತಂದರೆ ಪಾನ ಅನ್ನೋದು ನಹಿ ಪ್ರಶಸ್ಯತೆ, ಅದು ಪ್ರಶಸ್ಯ ಅಲ್ಲವೇ ಅಲ್ಲ. ಯಾಕೆಂದರೆ ಅವನನ್ನು ಮರೆಸಿಬಿಡುತ್ತೆ. ಈಗ ಕೆಲವು ನಾಳೆ ಆಗಲೇಬೇಕಾದ ಕಾರ್ಯ ಇರುತ್ತೆ, ಅದನ್ನು ಈಗಲೇ ನಿರ್ಧಾರ ತೆಗೆದುಕೊಳ್ಬೇಕು. ನೀವು ಕುಡಿತಾ ಕೂತ್ರೆ ಅದರ ಬಗ್ಗೆ ಮರ್ತೋಗುತ್ತೆ. ಇವನೇನು ಅನ್ಕೋತಾನೆ, ತಲೆಬಿಸಿ ಹೋಗಬೇಕು ಅದಕ್ಕೋಸ್ಕರ ಕುಡಿತಾನೆ ಅಂತ. ಅದು ತಲೆಬಿಸಿ ಹೋಗೋದಲ್ಲ, ತಲೆಬಿಸಿ ಪೋಸ್ಟ್ಪೋನ್ ಆಗೋದಷ್ಟೇ. ಮತ್ತೆ ಅದು 10 ಪಾಟು ವೃದ್ಧಿ ಆಗಿಬಿಡುತ್ತೆ. ಇವತ್ತು ಮಾಡಿದ್ದಿದ್ರೆ ಅರ್ಧ ಸಮಸ್ಯೆ ಪರಿಹಾರ ಆಗ್ತಿತ್ತು. ಅದು ಇವತ್ತಿದ್ದು ನಾಳೆಗೆ ದೂಡಿ ನಾಳೆ ಇನ್ನೂ ಆ ಕಡೆಯಿಂದ ಎಲ್ಲ ಪ್ರೆಷರ್ ಜಾಸ್ತಿ ಆಗಿ ಇವನೇನು ಅನ್ಕೊಳ್ತಾ ಇರ್ತಾನೆ, ಈಗ ಕುಡಿದು ಪ್ರೆಷರ್ ಹೋಯಿತು ಅಂತ. ಪ್ರೆಷರ್ ಹೋಗೋದಲ್ಲ, ಅದು ಕೆಲಸದ ಪ್ರಜ್ಞೆಯೇ ಹೋಗೋದು. ಪ್ರಜ್ಞೆ ಹೋಗೋದು ಬೇರೆ, ಒತ್ತಡ ಹೋಗೋದು ಬೇರೆ. ನೀನು ಪ್ರಜ್ಞೆ ಕಳ್ಕೊಂಡು ಒತ್ತಡ ಇಲ್ಲ ಅಂತ ಭಾವಿಸೋದು ಮೂರ್ಖತನ. ಇದು ಒಬ್ಬ ರಾಜನಾಗಿ ಅವನಿಗೆ ಇರಬಾರದ ಕೆಟ್ಟ ಗುಣ ಇದು. ಪಾನ ಏನು ಮಾಡುತ್ತೆ? ಅರ್ಥ ಸಂಪತ್ತಿನ ವಿಷಯದಲ್ಲಿ, ಧರ್ಮ ಅನುಷ್ಠಾನದ ವಿಷಯದಲ್ಲಿ, ಕಾಮ ಯಾವುದನ್ನು ನಡೆಸಬೇಕೋ ಆ ನಡೆಸಬೇಕಾದ ಕ್ರಿಯೆಯಲ್ಲಿಯೂ ಕೂಡ ವೈರುಧ್ಯವನ್ನು ತಂದು ಹಾಕಿ ಅವನ ಬದುಕನ್ನೇ ಹಾಳು ಮಾಡುತ್ತೆ. ಅದರಿಂದಾಗಿ ನಿಜವಾದ ಕಾಳಜಿ ಇರುವವನು ಅದನ್ನು ದೂರ ಇಡಬೇಕು. ಯಾವ ಕಾರಣ ಅಂದರೆ, ಈಗ ದೂರ ಇಡಬೇಕು ಅಂದರೆ ಅದರಲ್ಲಿ ಮುಳುಗಬಾರದು ಅಂತ. ಕೆಲವೊಮ್ಮೆ ಈ ಕ್ಷತ್ರಿಯರಿಗಾಗುವಾಗ ಯುದ್ಧದಲ್ಲಿ ಅಥವಾ ಕೆಲವೊಂದು ಸರ್ತಿ ಶತ್ರು ಪಕ್ಷದವರು ಅಥವಾ ಒಬ್ಬ ಮಿತ್ರ ರಾಜ್ಯದವರು ಅವ್ರ ಹತ್ರ ಒಂದು ಏನಂತಾರೆ ಅದಕ್ಕೆ ಸಮಾಗಮ, ಸೌಹಾರ್ದ ಸಮಾಗಮ ಅಂತಿದ್ದಾಗ ಇಂಥದ್ದಕ್ಕೆ ಕೆಲವೊಮ್ಮೆ ಪರ್ಮಿಷನ್ ಕೊಡುವುದಿದೆ. ಆದರೆ ಅದು ಏನಾಗಬಾರ್ದು, ಮೈ ಮರೆಯುವ ಹಾಗಾಗಬಾರ್ದು. ಇದು ಏನಾಗಿದೆ ಅಂದರೆ ಆವಾಗ ಅವರಿಗೆ ಪ್ರಪಂಚದಲ್ಲಿರ್ತಾರೆ, ಉಳಿದಿದ್ದೆಲ್ಲ ಅದೇ ಪ್ರಪಂಚ ಆಗಿರುತ್ತೆ. ಈ ಸ್ಥಿತಿಗೆ ಹೋಗುವುದು ತಪ್ಪು ಅಂತ ಸುಗ್ರೀವ, ಯಾರು ಲಕ್ಷ್ಮಣ ಸುಗ್ರೀವನಿಗೆ ಬೈತಾ ಇದ್ದಾನೆ. ಧರ್ಮ